ಇವತ್ತು ನಾನು ಹಿದ್ಕಿರೋ ಅವರೆಕಾಳಿನಿಂದ ಪಲಾವ್ ಮಾಡ್ತಾಯಿದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ. ಮೊದಲಿಗೆ 1.5 ಕಪ್ನಷ್ಟು ಅಕ್ಕಿ ಹಾಕ್ಕೋತಾ ಇದ್ದೀನಿ. ನಾನಿಲ್ಲಿ ನಾರ್ಮಲ್ ಅಕ್ಕಿನೇ ತೊಗೊಂಡಿದ್ದೀನಿ. ಇದು ಚೆನ್ನಾಗಿ ಉದುದ್ರಾಗುತ್ತೆ. ಬೇಕು ಅಂದರೆ ಬಾಸ್ಮತಿ ಅಕ್ಕಿನಲ್ಲಿ ಕೂಡ ನೀವು ಮಾಡ್ಕೋಬೋದು. ಈ ಅಕ್ಕಿನ ಒಂದು 2 ಸಲ ಚೆನ್ನಾಗಿ ನೀರಲ್ಲಿ ತೊಳ್ಕೊಂಡು ಇದು ಮುಳುಗುವಷ್ಟು ನೀರನ್ನು ಹಾಕಿಬಿಟ್ಟು ಇದನ್ನು ನೆನೆಯೋಕ್ಕಿಡ್ತಾ ಇದ್ದೀನಿ. ಇದು ನೆನೆಯೋಷ್ಟೊತ್ತಿಗೆ ತರಕಾರಿಗಳನ್ನೆಲ್ಲ ಹೆಚ್ಚಿಟ್ಕೋಬೋದು. ಒಂದು 15-20 ನಿಮಿಷದಲ್ಲಿ ನಾವು ಆರಾಮಾಗಿ ಇದನ್ನು ಮಾಡ್ಕೋಬೋದು. ಬೆಳಗ್ಗೆ ತಿಂಡಿಗೆ ಬೇಕಾದರೂ ಮಾಡ್ಕೋಬೋದು, ಇಲ್ಲ ಮಧ್ಯಾಹ್ನ ಊಟಕ್ಕೆ ಬೇಕಾದರೂ ಮಾಡ್ಕೋಬೋದು. ಇದನ್ನು ರೈತ ಜೊತೆ ಬೇಕಾದರೂ ತಿನ್ಬೋದು, ಇಲ್ಲ ಗ್ರೇವಿ ಏನಾದರೂ ಮಾಡಿಕೊಂಡು ತಿನ್ಬೋದು, ಇಲ್ಲ ಗಟ್ಟಿ ಮೊಸರು ಜೊತೆ ಹಾಗೇನೂ ತಿನ್ಬೋದು. ತುಂಬ ರುಚಿಯಾಗಿರುತ್ತೆ. ನಾನು ಮೊದಲಿಗೆ 1 ಕ್ಯಾರೆಟ್ ತೊಗೊಂಡಿದ್ದೀನಿ. ಇದು ಒಂದು 3-4 ಜನಕ್ಕೆ ಆಗುವಷ್ಟು ಅಳತೆನಲ್ಲಿ ಮಾಡ್ತಾ ಇರೋದು. 1 ಕ್ಯಾರೆಟನ್ನು ಈ ಥರ 1 ಇಂಚ್ ಸೈಜ್ಗೆ ಕಟ್ ಮಾಡ್ಕೋತಾ ಇದ್ದೀನಿ. ಒಂದು ಅರ್ಧ ಕ್ಯಾಪ್ಸಿಕಮ್ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಒಂದು 10 ಬೀನ್ಸನ್ನ ಕೂಡ ತೊಗೊಂಡು ಅದನ್ನು ಕೂಡ ಉದ್ದುದ್ದಕ್ಕೆ ಹೆಚ್ಚಿಟ್ಕೋತಾ ಇದ್ದೀನಿ. ಇದಕ್ಕೆ ಬೇಕು ಅಂದರೆ ನೀವು ನವಿಲುಕೋಸನ್ನ ಕೂಡ ಹಾಕೋಬೋದು, ಆಲೂಗೆಡ್ಡೆ ಬೇಕು ಅಂದರೆ ಹಾಕೋಬೋದು. ಬಟ್ ಆಲೂಗೆಡ್ಡೆ ಅವರೆಕಾಳು ಎಲ್ಲ ವಾಯು ಜಾಸ್ತಿ, ಹಾಗಾಗಿ ನಾನು ಆಲೂಗೆಡ್ಡೆ ಯೂಸ್ ಮಾಡಿಲ್ಲ. ಬೇಕು ಅಂದರೆ ಚಿಕ್ಕ ಚಿಕ್ಕದಾಗೂ ನೀವು ಹೆಚ್ಚಿಟ್ಕೋಬೋದು ತರಕಾರಿಗಳನ್ನ. ನಾನು ಪಲಾವ್ಗೆ ಅಂದರೆ ಒಂದು ಸ್ವಲ್ಪ ಈ ಥರ ಉದ್ದುದ್ದಕ್ಕೆ ಹೆಚ್ಚಿದ್ರೆ ಚೆನ್ನಾಗಿರುತ್ತೆ, ಬಾಯಿಗೆ ಸಿಗುತ್ತೆ ಅಂತ ನಾನು ಈ ಥರ ಕಟ್ ಮಾಡ್ಕೋತಾ ಇದ್ದೀನಿ. ಇದನ್ನೆಲ್ಲ ಒಂದು ಬಟ್ಲಿಗೆ ಹಾಕಿ ಎತ್ತಿಟ್ಕೋತಾ ಇದ್ದೀನಿ. ಇದಕ್ಕೆ 1 ಈರುಳ್ಳಿ ಹಾಗೆಯೇ ಒಂದು 2 ಟೊಮೆಟೊನ ಕೂಡ ನಾನು ಹೆಚ್ಚಿಟ್ಕೋತಾ ಇದ್ದೀನಿ. ಇದಕ್ಕೆ ಜಾಸ್ತಿ ಏನು ಇಂಗ್ರೀಡಿಯೆಂಟ್ಸ್ ಬೇಕಿಲ್ಲ. ಒಂದು ಬಂಚಷ್ಟು ನಾನು ಮೆಂತ್ಯ ಸೊಪ್ಪನ್ನು ಕೂಡ ನಾನು ಚೆನ್ನಾಗಿ ಕ್ಲೀನಾಗಿ ತೊಳೆದು ಬರೀ ಸೊಪ್ಪನ್ನು ಮಾತ್ರ ಹಾಕ್ಕೊಂಡಿದ್ದೀನಿ. ಬೇಕು ಅಂದರೆ ಅದನ್ನು ಕೂಡ ನೀವು ಚೆನ್ನಾಗಿ ಫೈನಾಗಿ ಚಾಪ್ ಮಾಡಿ ಕೂಡ ನೀವು ಅದನ್ನು ಯೂಸ್ ಮಾಡ್ಕೋಬೋದು. ಬಟ್ ಮೆಂತ್ಯ ಸೊಪ್ಪು ಸ್ಕಿಪ್ ಮಾಡಬೇಡಿ, ಹಾಕಿ ತುಂಬ ರುಚಿಯಾಗಿರುತ್ತೆ ಟೇಸ್ಟು. ಆ್ಯಂಡ್ ಚಳಿಗಾಲಕ್ಕೆ ಮೆಂತ್ಯ ಸೊಪ್ಪು ಕೂಡ ಒಳ್ಳೆಯದು ನಮ್ಮ ದೇಹಕ್ಕೆ. ಹಾಗೆಯೇ ಪಲಾವ್ಗೆ ಒಂದು ಒಳ್ಳೆ ಟೇಸ್ಟ್ ಕೂಡ ಸಿಗುತ್ತೆ. ಈ ಪಲಾವ್ಗೆ ನಾನು ಇದು ಪುದೀನ ಸೊಪ್ಪೇನು ಹಾಕಿಲ್ಲ, ಮೆಂತ್ಯ ಸೊಪ್ಪು ಹಾಕಿರೋದ್ರಿಂದ ಪುದೀನ ಸೊಪ್ಪೇನು ಹಾಕಿಲ್ಲ. ಬಟ್ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ನೀವು ಒಂದು ಸಲ ಮಾಡಿ ತಿಂದು ನೋಡಿ, ತುಂಬ ಇಷ್ಟ ಆಗುತ್ತೆ. ಆ್ಯಂಡ್ ಅವರೆಕಾಳು ಸೀಸನ್ ಇನ್ನೇನು ಮುಗ್ದೋಗುತ್ತೆ. ಸೊ ಅದು ಮುಗ್ದೋಗೋದ್ರೊಳಗೆ ನೀವು ಮಾಡಿಕೊಂಡು ತಿನ್ನಿ. ನಾನು ಇದಕ್ಕೆ ಇಷ್ಟೇ ತರಕಾರಿ ಹಾಕಿರೋದು, ಬೇರೆ ಏನು ಹಾಕಿಲ್ಲ. ಸೊ ಇವಾಗ ಇದನ್ನೆಲ್ಲ ನಾನು ಚಾಪ್ ಮಾಡಿ ಸೈಡಲ್ಲಿ ಇಟ್ಕೊಂಡು ಒಂದು ಕುಕ್ಕರ್ನ ತೊಗೊಂಡು ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೋತಾ ಇದ್ದೀನಿ. ನಾನು ತೆಂಗಿನ ಎಣ್ಣೆ ಬಳಸ್ತಾ ಇರೋದು. ಇದಕ್ಕೆ ನೀವು ತುಪ್ಪದಲ್ಲಿ ಬೇಕಾದರೂ ಮಾಡ್ಕೋಬೋದು, ಬೆಣ್ಣೆಲಿ ಬೇಕಾದರೂ ಮಾಡ್ಕೋಬೋದು. ಹಾಗೆಯೇ ಇದಕ್ಕೆ ಒಂದು ಪಲಾವ್ ಎಲೆ, 1-2 ಲವಂಗ, 1 ಇಂಚಷ್ಟು ಚಕ್ಕೆ, ಹಾಗೆಯೇ ಒಂದು ಸ್ಟಾರ್ ಹೂವು ಕೂಡ ಹಾಕ್ಕೊಂಡಿದ್ದೀನಿ. ಆಮೇಲೆ ಬಿಡಿಸ್ಕೊಂಡಿರುವಂತಹ ಮೆಂತ್ಯ ಸೊಪ್ಪನ್ನು ಹಾಕಿ ಇದನ್ನು ಒಂದು 2 ನಿಮಿಷ ಹುರ್ಕೊಂಡು ಈ ಸೊಪ್ಪನ್ನೆಲ್ಲ ಸೊಪ್ಪು ಸ್ವಲ್ಪ ಶ್ರಿಂಕ್ ಆದಮೇಲೆ ಇದಕ್ಕೆ ಹೆಚ್ಚಿಟ್ಕೊಂಡಿರುವಂತಹ ಈರುಳ್ಳಿನ ಕೂಡ ನಾನು ಹಾಕಿ ಹುರ್ಕೋತಾ ಇದ್ದೀನಿ. ಖಾರ ಬೇಕು ಅನ್ನೋರು ಎಣ್ಣೆ ಹಾಕಿ ಈ ಲವಂಗ ಚಕ್ಕೆ ಎಲ್ಲ ಹಾಕಿದ ತಕ್ಷಣವೇ ಹಸಿಮೆಣಸಿನ್ಕಾಯಿ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಆಮೇಲೆ ಸೊಪ್ಪನ್ನೆಲ್ಲ ಹಾಕ್ಕೊಂಡು ಈರುಳ್ಳಿ ಹಾಕ್ಕೊಂಡು ಹುರ್ಕೋಬೋದು. ಆ ಥರ ಮಾಡಿದ್ರೆ ಎಣ್ಣೆಗೆ ಖಾರ ಬಿಡುತ್ತೆ, ಹಾಗಾಗಿ ಪಲಾವ್ ಕೂಡ ಸ್ವಲ್ಪ ಖಾರವಾಗಿ ಚೆನ್ನಾಗಿರುತ್ತೆ. ಮಕ್ಕಳು ಇರೋದ್ರಿಂದ ಮನೇಲಿ ನಾನು ಖಾರ ಬೇಡ ಅಂದ್ಬಿಟ್ಟು ನಾನು ಆಮೇಲೆ ಹಾಕ್ಕೊಂಡಿದ್ದೀನಿ. ಒಂದು 4 ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿರೋದಷ್ಟೇ ಇಲ್ಲಿ. ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನ ಹಾಕಿ ಈರುಳ್ಳಿ ಹಾಕಿದ್ಮೇಲೆ ಒಂದು 2 ನಿಮಿಷ ಹುರ್ಕೊಂಡು ಆಮೇಲೆ ಹಸಿಮೆಣಸಿನ್ಕಾಯಿ ಹಾಕಿ ಅದನ್ನು ಕೂಡ ಹುರ್ಕೋತಾ ಇದ್ದೀನಿ. ಇದಕ್ಕೆ ಅಚ್ಕಾರ ಏನು ಹಾಕೋದಿಲ್ಲ, ಬೇರೆ ಇನ್ನೇನು ಖಾರಕ್ಕೆ ಹಾಕೋದಿಲ್ಲ, ಬರೀ ಈ ಸ್ಪೈಸಸ್ಸು ಮತ್ತು ಹಸಿಮೆಣಸಿನ್ಕಾಯಿ. ಹಾಗಾಗಿ ಹಸಿಮೆಣಸಿನ್ಕಾಯಿ ಸ್ವಲ್ಪ ಜಾಸ್ತಿನೇ ನೀವು ಹಾಕೋಬೋದು. ಆಮೇಲೆ ಇದಕ್ಕೆಲ್ಲ ತರಕಾರಿ ಹೆಚ್ಚಿಟ್ಕೊಂಡಿರೋ ತರಕಾರಿಗಳನ್ನೆಲ್ಲ ಹಾಕಿ ಉಪ್ಪನ್ನು ಕೂಡ ಹಾಕಿ 1-1.5 ಸ್ಪೂನಷ್ಟು ಧನಿಯಾ ಪುಡಿನ ನಾನು ಹಾಕೋತಾ ಇದ್ದೀನಿ. ಇದಕ್ಕೆ ಮತ್ತೆ ಇನ್ನೇನು ಮಸಾಲೆ ಪುಡಿಗಳನ್ನ ಹಾಕೋತಾ ಇಲ್ಲ. ಅಂದರೆ ಕಿಚನ್ ಕಿಂಗ್ ಮಸಾಲೆ ಆಗಲಿ, ಗರಂ ಮಸಾಲೆ ಆಗಲಿ, ಬೇರೆ ಏನೂ ಹಾಕೋತಾ ಇಲ್ಲ. ಅಚ್ಕಾರದ ಪುಡಿ ಆಗಲಿ ಇನ್ನೇನು ಹಾಕೋತಾ ಇಲ್ಲ, ಬರೀ ಧನಿಯಾ ಪುಡಿ ಒಂದೇ. ಹಾಗಾಗಿ ಸ್ವಲ್ಪ ಖಾರ ಕಡಿಮೆನೇ ಇದೆ ನಾನು ಮಾಡಿರೋ ಇದರಲ್ಲಿ. ಬೇಕು ಅಂದರೆ ಇನ್ನೊಂದು 7-8 ಹಸಿಮೆಣಸಿನ್ಕಾಯಿ ಕೂಡ ಹಾಕ್ಕೋಬೋದು. ಲವಂಗ ಕೂಡ ಬೇಕಾದರೆ ನೀವು ಇನ್ನೊಂದು 2 ಜಾಸ್ತಿ ಹಾಕ್ಕೋಬೋದು. ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಮೊಸರನ್ನ ಹಾಕಿ ಈಗ ಎಲ್ಲದನ್ನು ಚೆನ್ನಾಗಿ ಹುರ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಮೀಡಿಯಮ್ ಉರಿನಲ್ಲೇ ಆದಷ್ಟು ಮಾಡ್ಕೊಳ್ಳಿ. ತುಂಬ ಹೊತ್ತೇನು ಹಿಡಿಯೋದಿಲ್ಲ, 20 ನಿಮಿಷದಲ್ಲಿ ರೆಡಿ ಇರುತ್ತೆ. ಈಗ ಇದಕ್ಕೆ ನೀರು ಹಾಕ್ತಾಯಿದ್ದೀನಿ. ಎಷ್ಟು ಅಕ್ಕಿ ತೊಗೊಂಡಿದ್ದೀನೋ ಅದಕ್ಕೆ ಡಬಲ್ಲು. 1.5 ಕಪ್ ಅಕ್ಕಿಗೆ 3 ಕಪ್ಪು ನೀರನ್ನು ಹಾಕ್ಕೊಂಡು ಒಂದು 2 ನಿಮಿಷ ಅದು ಸ್ವಲ್ಪ ಲೈಟಾಗಿ ಕುದಿ ಬರ್ತಿದ್ದಂಗೆ ಇದಕ್ಕೆ ಹಿಸ್ಕಿರೋವಂತಹ ಅವರೆಕಾಳನ್ನು ಹಾಕ್ಕೋತಾ ಇದ್ದೀನಿ. ಒಂದು ಚಿಕ್ಕ ಕಪ್ಪು, ಒಂದು 100 ಗ್ರಾಮ್ನಷ್ಟು. ಹಾಗೆಯೇ ಅಕ್ಕಿ ಏನು ನೆನೆಸಿಟ್ಕೊಂಡಿದ್ದೀವಲ್ಲ, ನೀರು ತೆಗೆದುಬಿಟ್ಟು ಅದನ್ನು ಕೂಡ ಹಾಕ್ಕೋತಾ ಇದ್ದೀನಿ.
ಹಾಗೆಯೇ ಇದಕ್ಕೆ ಒಂದು 1/4 ಕಪ್ನಷ್ಟು ಈ ಕೋಕೋನಟ್ ಪೇಸ್ಟ್ ಹಾಕ್ತಾಯಿದ್ದೀನಿ. ಅಂದರೆ ತೆಂಗಿನಕಾಯಿನ ಮಿಕ್ಸರ್ಗೆ ಹಾಕಿ ಒಂದು ಸ್ವಲ್ಪ ನೀರು ಹಾಕಿ ಪೇಸ್ಟ್ ಮಾಡಿಕೊಂಡು ಅದನ್ನು ಹಾಕ್ತಾಯಿದ್ದೀನಿ. ತೆಂಗಿನಕಾಯಿ ಹಾಗೆ ಹಾಕೋದಕ್ಕಿಂತ ಈ ಥರ ಪೇಸ್ಟ್ ಮಾಡಿ ಹಾಕಿದ್ರೆ ರುಚಿ ಜಾಸ್ತಿ, ಪಲಾವ್ ತುಂಬ ಚೆನ್ನಾಗಾಗುತ್ತೆ. ಇದನ್ನೆಲ್ಲ ಚೆನ್ನಾಗಿ ಒಂದು 2 ನಿಮಿಷ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ಒಂದು 2 ಟೇಬಲ್ ಸ್ಪೂನಷ್ಟು ಅಥವಾ ನಿಮಗೆ ಎಷ್ಟು ಬೇಕೋ ಅಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕೋಬೋದು. ನಾನೊಂದು 2 ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೀನಿ. ಇದಕ್ಕಿನ್ನೇನು ನಾನು ಪುದೀನ ಎಲೆಗಳನ್ನೆಲ್ಲ ಏನು ಹಾಕಿಲ್ಲ, ಯಾಕಂದರೆ ಮೆಂತ್ಯ ಸೊಪ್ಪು ಹಾಕಿರೋದ್ರಿಂದ ಪುದೀನ ಸೊಪ್ಪೇನು ಬೇಡ ಅಂತ ಹಾಕಿಲ್ಲ. ಹಾಗೆಯೇ ತುಂಬ ರುಚಿಯಾಗಿರುತ್ತೆ. ಇದನ್ನು ಕುಕ್ಕರ್ ಮುಚ್ಚಿಬಿಟ್ಟು 1 ಅಥವಾ 2 ವಿಸಿಲ್ ಕೂಗಿಸಿದ್ರೆ ಸಾಕು. ನೀವು ಬೇಕು ಅಂದರೆ ಬಿಸಿನೀರನ್ನೇ ಹಾಕಿಬೋದು. ನೀರು ಹಾಕುವಾಗ ಬಿಸಿನೀರನ್ನ ಹಾಕಿದ್ರೆ ಇನ್ನೂ ಬೇಗ ಆಗುತ್ತೆ. ಸೊ ಕುಕ್ಕರ್ ಕೂಗಿ ಆರಿದ ಮೇಲೆ ಈಗ ತೆಗೆದು ನೋಡೋಣ ಎಷ್ಟು ಚೆನ್ನಾಗಾಗಿದೆ ಅಂತ. ಇದಕ್ಕೆ ಅರಿಶಿಣದ ಪುಡಿ ಏನು ಹಾಕಿಲ್ಲ, ಹಾಗಾಗಿ ಸ್ವಲ್ಪ ಬೆಳ್ಳಗೆ ಇರುತ್ತೆ ಪಲಾವು, ಬಟ್ ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿರುತ್ತೆ. ಸೊ ಅವರೆಕಾಳು ಸೀಸನ್ ಮುಗಿಯೋದ್ರೊಳಗೆ ಒಂದು ಸಲ ಈ ಥರ ಮಾಡಿ ನೋಡಿ, ತಿಂದು ಹೇಗೆ ಬಂತು ಅಂತ ಕಮೆಂಟ್ಸ್ನಲ್ಲಿ ಹೇಳಿ. ಹೋಪ್ ಎಲ್ರಿಗೂ ಇಷ್ಟ ಆಗುತ್ತೆ ಅನ್ಕೋತೀನಿ. ನಮ್ಮ ಮನೇಲಂತೂ ಎಲ್ರಿಗೂ ತುಂಬಾ ಇಷ್ಟ ಆಯಿತು ಈ ಪಲಾವು. ಇದನ್ನು ನೀವು ರೈತ ಜೊತೆ ಬೇಕಾದರೂ ತಿನ್ಬೋದು, ಇಲ್ಲ ಏನಾದರೂ ಗ್ರೇವಿ ಮಾಡ್ಕೊಂಡು ಪನ್ನೀರ್ ಗ್ರೇವಿನೋ ಅಥವಾ ಮಿಕ್ಸ್ಡ್ ವೆಜಿಟೇಬಲ್ ಕುರ್ಮಾನೋ ಏನಾದರೂ ಮಾಡಿಕೊಂಡು, ಈಗ ಹೇಗೆ ಗೀ ರೈಸ್ಗೆಲ್ಲ ನಾವು ಮಾಡ್ಕೋತೀವಲ್ಲ ಸೈಡ್ಗೆ, ಆ ಥರ ಏನಾದರೂ ಕರಿ ಮಾಡಿಕೊಂಡು ನೀವು ತಿನ್ಬೋದು. ತುಂಬ ರುಚಿಯಾಗಿರುತ್ತೆ. ಸೊ ನೀವು ಒಂದು ಸಲ ಟ್ರೈ ಮಾಡಿ. ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಹಾಗೆಯೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್.